हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् यलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरुर्मम। हरिः ओम्। ಶ್ರೀಶಃ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ 180 ಗದ್ಯಗಳು, ಶಾಸ್ತ್ರ ಪ್ರಮೇಯಗಳು. 82ರಿಂದ 92ನೇ ಗದ್ಯ ವರದರು ಎಂದು ಚಿಂತನೆ ಮಾಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ ಮತ್ತು ಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ 10 ಜನ ವರದರನ್ನು ಶ್ರೀ ಪುರಂದರದಾಸರು ಚಿಂತನೆ ಮಾಡಿದ ಹಿನ್ನೆಲೆ ಏನು? 10 ಜನರನ್ನು ಎಂಬತಕ್ಕಂಥದ್ದು ಅನಂತ ಸಂಖ್ಯಾವಾಚಿ, ಭಿನ್ನ ಶಬ್ದವಾಚಿ, ಅನಂತ ಜೀವರಿದ್ದಾರೆ ಅಂತ ಸೂಚನೆ ಮಾಡುವುದಕ್ಕೋಸ್ಕರವಾಗಿ 10 ಸಂಖ್ಯೆಯನ್ನು ಬಳಸಿಕೊಂಡಿದ್ದಾರೆ. 10 ಸಂಖ್ಯೆ ಎಂಬತಕ್ಕಂಥದ್ದನ್ನು ಯಾರನ್ನು ಸೂಚಿಸುತ್ತೆ? ಜೀವರನ್ನು ಸೂಚಿಸುತ್ತೆ. ಭಿನ್ನಾಹ ಜೀವಗಣಾಹ ಹರೇರನುಚರಾಹ ಎಂಬುದನ್ನು ಸೂಚಿಸುತ್ತೆ. ಅನಂತ ಜೀವರಾಶಿಗಳ ಮಧ್ಯದಲ್ಲಿ ನಾವು ಒಬ್ಬ ಜೀವರಾಗಿದ್ದೇವೆ. ಆದ್ದರಿಂದ ನಮ್ಮನ್ನು ಸೂಚಿಸುತ್ತೆ ಅಂತ ತಿಳಿಯಬೇಕು. ಆದ್ದರಿಂದ ಇದಕ್ಕೆ ಜೀವ ಪ್ರಕರಣ ಎಂದು ಹೆಸರಿಸಲಾಗಿದೆ. ಇದು ನಾನು ಒಬ್ಬನೇ ಜೀವ ಅಂದಲ್ಲ, ನೀವು ಜೀವರು, ಅನಂತ ಜೀವರು. ಎಲ್ಲ ಜೀವರಿಗೂ ಸಂಬಂಧಿಸಿದ ವಿಷಯ ಜೀವ ಪ್ರಕರಣ. ಈ ವಿಷಯದಲ್ಲಿ ನಾವು ಜೀವರಲ್ಲಿ ಭೇದವನ್ನು ಹೇಗೆ ನೋಡಬೇಕು, ಜೀವರಲ್ಲಿ ತಾರತಮ್ಯ ಭಾವನೆಯನ್ನು ಹೇಗೆ ಕಾಣಬೇಕು ಎಂಬ ಪ್ರಸ್ತಾಪನೆಯನ್ನು ಮಾಡುತ್ತಿದ್ದೇವೆ. ಜೀವರೆಲ್ಲರೂ ನಿತ್ಯರು. ಭಗವಂತನು ನಿತ್ಯ, ಪರಮನಿತ್ಯ. ಜೀವರು ಅವನ ಅನುಗ್ರಹದಿಂದ ನಿತ್ಯರಾಗಿದ್ದಾರೆ. ಪ್ರಕೃತಿಯೂ ನಿತ್ಯ. ಪ್ರಕೃತಿಯಿಂದ ನಾವು ಅನಂತ ಜಡ ಪದಾರ್ಥವನ್ನು ಕಾಣುತ್ತೇವೆ. ಆದ್ದರಿಂದ ಪ್ರಪಂಚದಲ್ಲಿ ಜಡ ಪ್ರಕೃತಿ ನಿತ್ಯ, ಜೀವ ನಿತ್ಯ ಮತ್ತು ಭಗವಂತನೂ ನಿತ್ಯ ಎಂಬುದನ್ನು ನಿನ್ನೆ ತಿಳಿದೆವು. ಈ ನಿತ್ಯವಾಗಿರುವುದರಿಂದ ನಿತ್ಯದ ಪದಾರ್ಥಗಳಿಗೆ ಇರಬೇಕಾದ ಅರ್ಹತೆಗಳು ಏನು? ನಿತ್ಯ ಅಂತ ಒಂದು ಹೆಸರು ಹೇಳಿದ ಕೂಡಲೇ ಆ ನಿತ್ಯತ್ವಕ್ಕೆ ಹೊಂದಿಕೊಂಡಿರತಕ್ಕಂಥ ಅರ್ಹತೆಗಳು, ಬಾಧ್ಯತೆಗಳು, ವಿಧಿಗಳು, ಇದನ್ನು ನಾವು ತಿಳಿಯಬೇಕು. ಒಂದು ಕಾರ್ಖಾನೆಯಲ್ಲಿ, ಒಂದು ಸಮುದಾಯದಲ್ಲಿ ಯಾರನ್ನಾದರೂ ಪರ್ಮನೆಂಟ್ ಎಂಪ್ಲಾಯಿ ಅಂತ ನಾವು ಹಚ್ಚಿಕೊಂಡಾಗ ಆ ಪರ್ಮನೆಂಟ್ ಎಂಪ್ಲಾಯಿಗೆ ಕೆಲವು ವಿಧಿ ಷರತ್ತುಗಳಿರುತ್ತೆ, ಕೆಲವು ಬಹುಮಾನಗಳಿರುತ್ತೆ, ಅಂದರೆ ಅವರು ಒದಗಬಹುದಾದಂಥ ಪ್ರಯೋಜನಗಳಿರುತ್ತೆ. ಇದೆಲ್ಲವೂ ಕಾಯಂ ಆಗಿ ಸಿದ್ಧವಾಗಿರುತ್ತದೆ. ಇದು ಆಯಾ ಸಂಸ್ಥೆಗಳಲ್ಲಿ ಲೇಖನ ರೂಪದಲ್ಲಿ ಲಿಖಿತವಾಗಿರುತ್ತೆ. ಪ್ರತಿಯೊಬ್ಬ ಕಾಯಂ ಕೆಲಸಗಾರರಿಗೆ ಒಂದು ಆಸನ, ಒಂದು ಕ್ಲುಪ್ತವಾಗಿರುತ್ತೆ. ಒಂದು ವ್ಯವಸ್ಥಿತ ರೀತಿಯಲ್ಲಿ ಏನು ಕೆಲಸ ಮಾಡೋಕ್ಕೆ ಬೇಕೋ ಆ ಎಲ್ಲ ಪದಾರ್ಥವು ಕ್ಲುಪ್ತವಾಗಿರುತ್ತದೆ. ಒಂದು ಜಾಗ ಕ್ಲುಪ್ತವಾಗಿರುತ್ತದೆ. ಆ ಜಾಗದಲ್ಲಿ ಇಂತಹ ಕೋಣೆಯಲ್ಲಿ ಹೆಸರು, ಆ ಕೋಣೆಯಲ್ಲಿ ಇಟ್ಟಿರ್ತಕ್ಕಂಥ ಸಹಸ್ರ ಪದಾರ್ಥಗಳು. ಅದು ಪುಸ್ತಕವಾಗಿರಬಹುದು, ಪೆನ್ ಆಗಿರಬಹುದು, ಕಂಪ್ಯೂಟರ್ ಆಗಿರಬಹುದು, ಲ್ಯಾಪ್ಟಾಪ್ ಆಗಿರಬಹುದು.
ಲೈಟ್ ಆಗಿರಬಹುದು, ಫೋನ್ ಆಗಿರಬಹುದು, ಮೇಜಾಗಿರಬಹುದು, ಗ್ಲಾಸ್ ಆಗಿರಬಹುದು, ಡಸ್ಟ್ಬಿನ್ ಆಗಿರಬಹುದು, ಅಥವಾ ಅನೇಕ ರೆಫರೆನ್ಸ್ ಬುಕ್ ಆಗಿರಬಹುದು, ಅವರಿಗೆ ಕ್ಲುಪ್ತವಾದ ಇತರ ವ್ಯಕ್ತಿಗಳಾಗಿರಬಹುದು, ಎಲ್ಲವನ್ನೂ ನಿರ್ಧರಿಸತಕ್ಕಂಥದ್ದು ಆ ಒಬ್ಬ ಪರ್ಮನೆಂಟ್ ಎಂಪ್ಲಾಯೀಸ್, ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಹೇಳಿದಾಗ ಆಯಾ ವರ್ಗದಲ್ಲಿ ಆಯಾ ಇಲಾಖೆಯಲ್ಲಿ ಸಂಬಂಧಿಸಿದಾಗ ಒಬ್ಬ ವ್ಯಕ್ತಿ ಆ ಇಲಾಖೆಯನ್ನೇ ಗುರುತಿಸಿಕೊಳ್ಳುತ್ತಾ ಇರ್ತಾನೆ. ನಾನು ಇಂತಹ ಇಲಾಖೆಯಲ್ಲಿದ್ದೇನೆ ಅಂತ ಅವನು ಗುರುತಿಸಿಕೊಳ್ಳುತ್ತಾನೆ. ಆ ಇಲಾಖೆ ಎಂಬುದು ಸಾಗರದಂತೆ ಅನಂತ ಜೀವರು ಬಂದು ಹೋಗಿರುತ್ತಾರೆ. ಆ ಸಂಸ್ಥೆ ಹುಟ್ಟಿದಾಗಿನಿಂದ ಅಥವಾ ಒಂದು ಗೌರ್ಮೆಂಟ್ ವ್ಯವಹಾರದಲ್ಲಿ 100 ವರ್ಷದ ಒಂದು ಗೌರ್ಮೆಂಟಲ್ಲಿ ಒಂದು ಹುದ್ದೆಯಲ್ಲಿ ಒಂದು ಇಲಾಖೆಯಲ್ಲಿ ಎಷ್ಟು ಜನ ಬಂದು ಹೋಗಿರ್ತಾರೆ. ಅವರೆಲ್ಲರೂ ಸಹ ಇದು ತಮ್ಮ ಇಲಾಖೆ ಎಂದೇ ಹೇಳಿಕೊಡ್ತಾರೆ. ಆದರೆ ಆ ತಮ್ಮ ಇಲಾಖೆ ಎಂದು ಹೇಳಿಕೊಂಡಿದ್ದು ಎಷ್ಟು ಕಾಲ? ಅದು ಕೇವಲ ಕ್ಲುಪ್ತವಾಗಿ 10, 20, 50 ವರ್ಷಗಳ ಕಾಲದಲ್ಲಿ. ಇಂತಹ 10, 20, 50 ವರ್ಷಗಳ ಕಾಲ ಹೇಳಿಕೊಂಡ ಜೀವರು ಎಷ್ಟು ಜನ ಆದರು? ಸಂಖ್ಯೆಯಲ್ಲಾದರು. ಅವರೆಲ್ಲರೂ ಹೇಳಿಕೊಂಡಿದ್ದು ಏನು? ನಾವು ಈ ಇಲಾಖೆ ಸಂಬಂಧಿಸಿದ್ದು ಅಂತ ಹೆಸರು. ಈಗ ಅವರು ಕಾಣಲು ಸಾಧ್ಯವಿಲ್ಲ. ಈಗಿರ್ತಕ್ಕಂಥವರು ಅದನ್ನೇ ಹೇಳ್ಕೊಡುತ್ತಾರೆ, ಮುಂದೆ ಬರತಕ್ಕಂಥವರು ಅದನ್ನೇ ಹೇಳ್ಕೊಡುತ್ತಾರೆ. ಹೀಗೆ ಒಂದು ಇಲಾಖೆಯನ್ನು ನಾವು ವಿಮರ್ಶೆ ಮಾಡಿದಾಗಲೇ ಅನಂತ ಜೀವರು ಬಂದು ಹೋಗುತ್ತಾರೆ. ಅವರ ಸೌಲಭ್ಯಗಳು, ಅವರ ಹಣಕಾಸಿನ ವ್ಯವಸ್ಥೆಗಳು, ಅವರ ಶಾರೀರಿಕ ಸಂಪತ್ತು ಎಲ್ಲವನ್ನು ನಾವು ವಿಮರ್ಶೆ ಮಾಡಿದಾಗ ಎಷ್ಟು ರೀತಿಯಾಗಿ ವಿಮರ್ಶೆ ಮಾಡಬೇಕು? 100 ಬಗೆಯ ವಿಮರ್ಶೆಗಳು ಕೂಡುತ್ತದೆ. ಆದರೆ ನಾವು ಮೂಲಭೂತವಾಗಿ ಮೇಲ್ ಎಂಪ್ಲಾಯಿ, ಫಿಮೇಲ್ ಎಂಪ್ಲಾಯಿ ಅಂತ ನಾವು ಗುರುತಿಸ್ಕೊಳ್ತೇವೆ. ಆದರೆ ಈ ಅವಾಂತರದಲ್ಲಿ ಅನಂತ ಪ್ರಭೇದಗಳಿರುತ್ತೆ. ಅವರ ಹೆಸರುಗಳೇ ಬೇರೆ ಇರುತ್ತೆ, ಅವರ ತಂದೆ ತಾಯಿಗಳೇ ಬೇರೆ ಇರುತ್ತಾರೆ, ಅವರ ವಿಳಾಸವೇ ಬೇರೆ ಇರುತ್ತದೆ, ಅವರು ವಾಸಿಸುವ ಊರೇ ಬೇರೆ ಇರುತ್ತದೆ, ಅವರು ಹುಟ್ಟಿದ ಊರೇ ಬೇರೆ ಇರುತ್ತದೆ, ಅವರು ಓದಿದ ಶಾಲಾ ಕಾಲೇಗಳೇ ಬೇರೆ ಇರುತ್ತದೆ, ಅವರ ವಿದ್ಯೆಯೇ ಬೇರೆ ಇರುತ್ತೆ. ಹೀಗೆ ಬೇರೆ 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 ಎಂಬತಕ್ಕಂಥದ್ದು ತಿಳಿಸ್ಕೊಡ್ತಕ್ಕಂಥದ್ದೇ ಭಿನ್ನ ಜೀವಗಣ ಹರೇರನುಚರ. ಪ್ರತಿಯೊಂದು ಕೃತಿಯಲ್ಲಿ, ಪ್ರತಿಯೊಂದು ಕಾರ್ಯದಲ್ಲಿ, ಪ್ರತಿಯೊಂದು ಜೀವರ ಕರ್ಮ ಭಿನ್ನವಾಗಿದೆ. ಇದು ಪ್ರತ್ಯಕ್ಷವಾಗಿ ನಾವು ಅನಾದಿ ಕಾಲದಿಂದಲೂ ನಾವು ಕಾಣುತ್ತಾ ಬಂದಿದ್ದೇವೆ. ಇದು ಯಾವುದಕ್ಕೆ ಗೋಚರವಾಗಿದೆ? ನಮ್ಮ ಸಾಕ್ಷಿಗೆ ಗೋಚರವಾಗಿದೆ. ಆದ್ದರಿಂದ ಸಾಕ್ಷಿಗೆ ತನ್ನ ಭಿನ್ನತೆ, ತಾನು ಇತರ ಎಲ್ಲ ಪದಾರ್ಥದಿಂದ ಭಿನ್ನನಾಗಿದ್ದೇನೆ ಎಂಬುದ ಸುಸ್ಪಷ್ಟ ಜ್ಞಾನ ಇರುತ್ತೆ. ಆದರೆ ಹೊರಗೆ ಆಭರಣ ರೂಪದಲ್ಲಿ ಬಂದಂಥ ಲಿಂಗ ಶರೀರದಿಂದ ನಮಗೆ ಬಂದಂಥ ಇಂದ್ರಿಯಗಳಲ್ಲಿ ನ್ಯೂನತೆ ಇರುವುದರಿಂದ ಈ ಜ್ಞಾನ ಮೊಟಕುಗೊಳ್ಳುತ್ತದೆ. ನಾವು ಆ ತದ್ದೇಶಕಾಲ ಸಂಬಂಧದಿಂದ ಮಾತ್ರ ತಿಳಿದುಕೊಳ್ಳುತ್ತೇವೆ. ನಾನು ಇಂಥ ದೇಶದಲ್ಲಿ ಇಂಥ ತಂದೆಯಿಂದ ಹುಟ್ಟಿದೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ. ಆದರೆ ಸಾಕ್ಷೀಭೂತವಾದದ್ದು ಅನಂತ ಜೀವರಾಶಿಗಳಲ್ಲಿ ಒಳಗಿದ್ದು ಅದು ಎಷ್ಟು ಸಾರಿ ಹುಟ್ಟು ಬಂದಿತ್ತು ಎಲ್ಲವೂ ಸಾಕ್ಷಿಗೆ ವೇದ್ಯವಾಗಿರುತ್ತೆ. ಮತ್ತೆ ಮೋಕ್ಷಕ್ಕೆ ಸೇರಿಕೊಳ್ಳುವ ತನಕ ಎಷ್ಟು ಜನ್ಮವನ್ನು ತಾಳುತ್ತೆ, ಎಷ್ಟು ದಿನ, ಎಷ್ಟು ತಂದೆ ತಾಯಿಯನ್ನು ಅನುಭವಿಸುತ್ತೆ, ಯಾವ ಸಂಸಾರವನ್ನು ನಡೆಸುತ್ತೆ, ಏನು ಕಾರ್ಯ ಮಾಡುತ್ತೆ, ಎಲ್ಲವೂ ಸಹ ಸಾಕ್ಷಿಗೆ ವೇದ್ಯವಾಗಿರುತ್ತದೆ. ಆದರೆ ಬಾಹ್ಯ ಆವರಣ ರೂಪದಲ್ಲಿರ್ತಕ್ಕಂಥ ಇಂದ್ರಿಯಗಳಿಗೆ ಅದರ ಸ್ಮರಣೆ ಉಳಿಯುವುದಿಲ್ಲ.
ಉಳಿಯುವುದಕ್ಕೆ ಸಾಧನವಾದ ಮನಸ್ಸು ಎಂಬತಕ್ಕಂಥದ್ದನ್ನು ಆಪರೇಟ್ ಮಾಡುವುದಕ್ಕೆ ಆಪರೇಟರ್ ಅಂದರೆ ಭಗವಂತ ಕೆಲವು ದೇವತೆಗಳನ್ನು ಮಾತ್ರ ಕ್ಲುಪ್ತ ಮಾಡಿದ್ದಾನೆ. ಆ ದೇವತೆಗಳನ್ನು ಮಾತ್ರ ಮನಸ್ಸನ್ನು ಬಿಚ್ಚಿದಾಗ ನಮಗೆ ದಿಗ್ದರ್ಶನವಾಗುತ್ತದೆ. ಹೀಗೆ ಕೇವಲ ಒಬ್ಬ ಜೀವನನ್ನು ನಾವು ನೋಡಿದಾಗ ಆ ಜೀವನೊಳಗಿರುವ ಇತಿಹಾಸ ಅಪಾರ ಅಪಾರ ಅಪಾರ. ಇದು ಏನು ತಿಳಿಸ್ಕೊಡುತ್ತೆ? ಭಿನ್ನ 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 ಎಂಬುದು ತಿಳಿಸ್ಕೊಡುತ್ತೆ. ನಾವು ಈ ಭಿನ್ನತೆಯನ್ನು ನಾವು ಎಲ್ಲಿ ನೋಡ್ತಾ ಇದ್ದೀವಿ? ಒಂದು ಸ್ಥಿರವಾದ ಜೀವನವನ್ನು ನೋಡ್ತಾ ಇದ್ದೀವಿ. ಸ್ಥಿರತೆ ಅಂದರೆ ಏನು? ನಿತ್ಯ ಅಂತ ಹೆಸರು. ಒಬ್ಬ ಜೀವ ನಿತ್ಯವಾಗಿರುವುದರಿಂದ ಈ ಭಿನ್ನತೆಯಾದ ಬದಲಾವಣೆ ಹೊಂದುವುದನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಜನ್ಮದಿಂದ ಇನ್ನೊಂದು ಜನ್ಮದ ಬದಲಾವಣೆ ನೋಡಬೇಕಾದರೆ ಯಾವುದರ ಮೇಲೆ ನೋಡಬೇಕು? ಒಂದು ನಿತ್ಯವಾದ ಪದಾರ್ಥದ ಮೇಲೆ ನೋಡಬೇಕು. ಎಲ್ಲವೂ ಅನಿತ್ಯವಾಗಿದ್ದರೆ ಭಿನ್ನತೆಯನ್ನೇ ನಾವು ನೋಡೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲರೂ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರೋದು ಮುಖ್ಯ ಅಂಶ ಅಂದರೆ ಏನು? ಜೀವರು ನಿತ್ಯರಾಗಿದ್ದಾರೆ. ಈ ಜೀವನ ನಿತ್ಯತ್ವ ಭಗವಂತನ ಅಧೀನವಾಗಿದೆ. ಜಡವು ನಿತ್ಯವಾಗಿದೆ ಸೂಕ್ಷ್ಮ ರೂಪದಲ್ಲಿ. ಆ ಜಡದ ಉಪಯೋಗವನ್ನು ಸಕಲ ಚೇತನರು ಮಾಡಿಕೊಳ್ಳುತ್ತಾರೆ. ನಮಗೆ ಒಂದು ಶರೀರ ಬಂತು, ಜಡ ಶರೀರ. ಇದನ್ನು ಉಪಯೋಗಿಸ್ತಾ ಇದ್ದೀವಿ ಕಳೆದ 60 ವರ್ಷ, 70 ವರ್ಷ, 80 ವರ್ಷದಿಂದ. ಇದು ಎಷ್ಟು ದಿನ ನಮಗೆ ನಮ್ಮ ಸಂಪರ್ಕದಲ್ಲಿರುತ್ತೆ? ಯಾವ ಜೀವರಿಗೂ ಅರಿವಾಗುವುದಿಲ್ಲ. ಇದು ಆಯಾ ಕರ್ಮ, ಅನಾದಿ ಕಾಮಕರ್ಮ ಎಂಬತಕ್ಕಂಥ ಲಿಖಿತ ಬರಹದಲ್ಲಿ ಬ್ರಹ್ಮದೇವರಿಗೆ ಮಾತ್ರ ತಿಳಿಯತಕ್ಕಂಥದ್ದು. ನಾವು ಒಂದು ವಾಲ್ಯೂಮ್ ಪುಸ್ತಕದಲ್ಲಿ 1000 ಪೇಜಲ್ಲಿ 568ನೇ ಪೇಜಿನ 12ನೇ ಸಾಲಿನಲ್ಲಿರ್ತಕ್ಕಂಥ ಒಂದು ವಾಕ್ಯವನ್ನು ಓದಿ ಅಂತ ಹೇಳಿದರೆ ನಾವು ಹೇಗೆ ಆ ಪುಸ್ತಕವನ್ನು ತೆಗೆದು 568ನೇ ಶ್ಲೋಕದ 12ನೇ ಪಂಕ್ತಿಯಲ್ಲಿ ಮೊದಲ ಅರ್ಧ ಭಾಗವನ್ನು ಓದಿದರೆ ನಮಗೇನು ತಿಳಿಯುತ್ತೇವೆಯೋ ಅಷ್ಟು ಮಾತ್ರ ಇದು ನಮ್ಮ ಜೀವನ ಅಂತ ಹೆಸರು. ಆದರೆ ನಮ್ಮ ಜೀವನ ಪೂರ್ತಿಯಾಗಬೇಕಾದರೆ 1000 ಸಂಪುಟದ ಕಥೆ ಇದೆ. ಆ 1000 ಸಂಪುಟದಲ್ಲಿ ಒಂದೊಂದು ಪಂಕ್ತಿಯಲ್ಲೂ 24 ಅಕ್ಷರಗಳು, 30 ಅಕ್ಷರಗಳು ಕೂಡಿದೆ. ಅಕ್ಷರದಿಂದ ವಾಕ್ಯ ಏರ್ಪಟ್ಟಾಗಿದೆ. ವಾಕ್ಯದ ಹಿಂದೆ ಇತಿಹಾಸವಿದೆ. ಇತಿಹಾಸಕ್ಕೆ ಪೂರಕವಾಗಿ ಪಾತ್ರ ಪರಿಚಯವಾಗುತ್ತದೆ. ಪಾತ್ರ ಪರಿಚಯಕ್ಕೆ ಬೇಕಾದ ಸಲಕರಣೆಗಳನ್ನು ಭಗವಂತ ಪಂಚಭೂತಗಳಿಂದ ಒದಗಿಸುತ್ತಾನೆ. ಇದೆಲ್ಲವೂ ಅತ್ಯಂತ ಸ್ಫುಟವಾಗಿ ತಿಳಿದಿರ್ತಕ್ಕಂಥವರು ಜ್ಞಾನಿಗಳು ಅಂದರೆ ದೇವತೆಗಳು. ಈ ದೇವತೆಗಳಿಗೆ ಬುದ್ಧಿ ಕೊಟ್ಟವ ಭಗವಂತ. ಇವರು ಮೇಲ್ ಅಧಿಕಾರಿಗಳಾದ್ದರಿಂದ ಇವರಲ್ಲಿ ಈ ಜೀವರ ಯೋಗ್ಯತೆಯನ್ನು ತಿಳಿದುಕೊಂಡಿರ್ತಾರೆ. ಅಂತ ಯೋಗ್ಯತೆ ಅವರಿಗೆ, ಆ ಜೀವರಿಗೆ ಭಗವಂತ ಕೊಟ್ಟಿದ್ದಾನೆ. ಆದ್ದರಿಂದಲೇ ವರ್ಣದೇವರನ್ನು ನಾವು ತೆಗೆದುಕೊಂಡಾಗ ಅವನು ನೀರಿನ ಅಧಿಪತಿಯಾಗಿರುತ್ತಾನೆ. ಒಂದು ಕಣದಲ್ಲೂ ಸಹ ಯಾವ ಜೀವರಿಗೆ ಹೋಗಿ ತಲುಪಬೇಕು ಎಂಬುದನ್ನು ಆ ವರ್ಣದೇವರು ಬರೆದಿರುತ್ತಾರೆ. ಇದನ್ನು ಎಷ್ಟೋ ಕಥೆ ರೂಪದಲ್ಲಿ ಜನರು ಹೇಳುವುದುಂಟು. ಪ್ರತಿ ಹನಿಯಲ್ಲಿ ನನ್ನ ಹೆಸರಿದೆ ಎಂಬುದು. ನನ್ನ ಹೆಸರಿದೆ ಎಂಬತಕ್ಕಂಥದ್ದನ್ನು ನಿರ್ಮಾಣ ಮಾಡಿದವರು ಯಾರು? ತತ್ವಾಭಿಮಾನಿ ದೇವತೆಗಳು. ಅವರಿಗೆ ಬುದ್ಧಿ ಕೊಟ್ಟವನಾರು? ಭಗವಂತ. ಈ ನಮಗೆ ಒಂದು ತೊಟ್ಟು ನೀರು ಈ ದೇಶದಲ್ಲಿ ಹೀಗೆ ಬರಬೇಕಾದರೆ ವ್ಯವಸ್ಥಿತವಾಗಿ ಹಂಚಿದವರು ಯಾರು? ವಾಯುದೇವರು. ಇದಾವುದೂ ನಮಗೆ ತಿಳಿಯದೆ ನಾವು ಕೇವಲ ಹಸಿವೆ ಆಯಿತು, ದಾಹವಾಯಿತು ಅಂತ ಹೇಳಿ ನಾವು ನೀರನ್ನು ಕುಡಿಯುತ್ತೇವೆ. ಆ ನೀರಿನ ಕಣದಲ್ಲಿ ನಮ್ಮ ಹೆಸರಿದೆ. ಈ ಹೆಸರಿನ ಕಣವನ್ನು ಒಂದು ಲೋಟದಲ್ಲಿ, ಒಂದು ತಂಬಿಗೆಯಲ್ಲಿ ಸೇರಿಸಿದವರು ಯಾರು? ತತ್ವಾಭಿಮಾನಿ ದೇವತೆಗಳು.
ಇದನ್ನು ಕುಡಿಯಲು ಅನು ಮಾಡಿಕೊಟ್ಟವರು ಯಾರು? ತತ್ವಾಭಿಮಾನಿ ದೇವತೆಗಳು. ಇದರ ಕುಡಿದು ಒಳಗಡೆ ನಮ್ಮ ಶರೀರದಲ್ಲಿ ಆಯಾ ಭಾಗದಲ್ಲಿ ನಿಂತು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದವರು ಯಾರು? ತತ್ವಾಭಿಮಾನಿ ದೇವತೆಗಳು. ಅದರಿಂದ ನಮಗೆ ಸುಖ ಅಥವಾ ದುಃಖವನ್ನು ಕೊಟ್ಟವರು ಯಾರು? ತತ್ವಾಭಿಮಾನಿ ದೇವತೆಗಳು. ಹೀಗೆ ಇಷ್ಟು ಅಗಾಧವಾದ ದಿವ್ಯ ಪ್ರಪಂಚವನ್ನು ಯಾವ ಮನುಷ್ಯರು ಚಿಂತಿಸುವುದೇ ಇಲ್ಲ. ವರ್ಣದೇವರಿಗೆ ಎಷ್ಟು ಜನ ಜೀವರಿಗೆ ಎಷ್ಟು ಕಣದ ನೀರನ್ನು ಎಲ್ಲಿ ಚೆಲ್ಲಬೇಕು ಎಂಬತಕ್ಕಂಥ ಯೋಗ್ಯತೆ ಅರ್ಹತೆಯನ್ನು ಕೊಟ್ಟವನಾರು? ಭಗವಂತ. ಲೋಕದಲ್ಲಿ ಅನಂತ ಜೀವರಾಶಿಗಳಿದ್ದಾರೆ. ಅನಂತ ಕಾಲಕ್ಕೆ 106 ವರ್ಷಗಳ ಕಾಲ ಬದುಕ್ತಾರೆ. ಬದುಕಿದಾಗ ಅವರಿಗೆ ನೀರಿನ ಅವಶ್ಯಕತೆ ಇದೆ. ಆ ನೀರನ್ನು ಅವರು ಎಲ್ಲಿ ಇದ್ದಾರೋ ಅಲ್ಲೇ ತಲುಪಿಸುವ ಕಾರ್ಯ ಮಾಡತಕ್ಕಂಥವರು ವರ್ಣದೇವರು. ವರ್ಣದೇವರಿಗೆ ವಾಯುದೇವರ ಅನುಗ್ರಹ ರೂಪದಿಂದ ಅದು ಆ ನೀರು ಎಂಬತಕ್ಕಂಥದ್ದು ವರ್ಗಾವಣೆ ಆಗುತ್ತದೆ. ಮಳೆ ರೂಪದಲ್ಲಿ ಸುರಿಸಿದಾಗ ಇಷ್ಟು ಜೀವರಿಗೆ ಎಷ್ಟು ಕಣಗಳು ಹೋಗಬೇಕು ಎಂಬತಕ್ಕಂಥದ್ದಾಗಿ ಒಂದು ನಾವು ರೇಷನ್ ರಿಲೀಸ್ ಅಂತ ನಾವು ಏನು ತಿಳ್ತೀವಿ. ಇಷ್ಟು ಮಣ ಅಕ್ಕಿ, ಇಷ್ಟು ಮಣ ಗೋಧಿ, ಇಷ್ಟು ಮಣ ಸಕ್ಕರೆಯನ್ನು ಈ ಗೌರ್ಮೆಂಟ್, ಈ ಇಲಾಖೆಯವರು ಬಿಡುಗಡೆ ಮಾಡಿದರು ಅಂತ ನಾವು ತಿಳಿತೇವೆ. ಆ ಸಕ್ಕರೆಯಲ್ಲಿರತಕ್ಕಂಥ ಒಂದೇ ಒಂದು ರೇಣು, ಒಂದು ಪುಡಿ ಸಕ್ಕರೆ ಯಾರು ತಿನ್ನಬೇಕು ಎಂಬುದನ್ನು ವಾಯುದೇವರು ಮತ್ತು ಆಯಾ ಪ್ರತಿನಿಧಿಗಳಾದ ದೇವತೆಗಳು ಹೆಸರನ್ನು ಬರೆದಿಟ್ಟಿರ್ತಾರೆ. ಹೇಗೆ ನಾವು ಬ್ಯಾಂಕಿನಲ್ಲಿ ಅಕೌಂಟ್ನಲ್ಲಿ ಖಾತೆಯನ್ನು ಓಪನ್ ಮಾಡಿಕೊಂಡು ಆ ಖಾತೆಯಲ್ಲಿ ನಾವು ಹಣವನ್ನು ತುಂಬುತ್ತೇವೆ. ಆ ಖಾತೆಯಲ್ಲಿ ನಮ್ಮ ಹೆಸರು, ನಮ್ಮ ಆಧಾರ್ ಕಾರ್ಡ್ ನಂಬರ್ ಸಹ ಜೊತೆಯಲ್ಲಿರುವುದರಿಂದ ನಾವು ವಿಶ್ವದಲ್ಲಿ ಎಲ್ಲೇ ಹೋದರೂ ನಮ್ಮ ಅಕೌಂಟಿನಲ್ಲಿರ್ತಕ್ಕಂಥ ಹಣವನ್ನು ಗುರುತಿಸಿಕೊಳ್ಳಬಹುದು. ಇದು ನಮ್ಮ ಮಂದ ಬುದ್ಧಿಗೆ ತಿಳಿಯೋಕ್ಕೋಸ್ಕರವಾಗಿ ಈ ಅಕೌಂಟ್ ನಂಬರ್ ಮತ್ತು ಆಧಾರ್ ನಂಬರ್ ಎಂಬತಕ್ಕಂಥದ್ದಿದೆ. ಅದು ಸಕಲ ಜೀವರಿಗೆ ಒದಗಿಸ್ತಕ್ಕಂಥ ಒಂದು ಹನಿ ನೀರು ಈ ಜೀವರಿಗೆ ತಲುಪಬೇಕು ಎಂಬ ಕ್ಲುಪ್ತವಾಗಿರತಕ್ಕಂಥ ವ್ಯವಹಾರವನ್ನು ಮಾಡಿಸಿದವರು ಯಾರು? ತತ್ವಾಭಿಮಾನಿ ದೇವತೆಗಳು. ಅವರಲ್ಲಿ ಪ್ರೇರಕನಾದವನು ಯಾರು? ಭಗವಂತ. ಇಷ್ಟು ಅಗಾಧವಾದ ವ್ಯವಸ್ಥಿತ ರೀತಿಯಲ್ಲಿ ಹೇಗೆ ಸಾಧ್ಯವಾಯಿತು ಅಂದರೆ ಜೀವಗಣ ಭಿನ್ನಾ ಅನುಚರಾ, ಭಿನ್ನ ಭಿನ್ನರಾದ್ದರಿಂದ ಅವರವರೆಗೆ ತಲುಪಬೇಕಾದನ್ನು ಭಗವಂತ ತಲುಪಿಸಿದ ಎಂದರ್ಥ. ಇದೆಲ್ಲವೂ ಹೇಗೆ ಸಾಧ್ಯವಾಯಿತು ಅಂದರೆ ಎಲ್ಲ ಜೀವರು ನಿತ್ಯರಾದ್ದರಿಂದ ಸಾಧ್ಯವಾಯಿತು. ನಿತ್ಯರಾದ ಮೇಲೆ ಒಬ್ಬರಿಗೆ 4 ಹನಿ, ಒಬ್ಬರಿಗೆ 2 ಹನಿ ಯಾಕೆ ಬರುತ್ತೆ ಅಂದರೆ ಅವರವರ ಯೋಗ್ಯತೆ, ಅನಾದಿ ಕಾಮಕರ್ಮಗಳು. ಇದನ್ನು ತಿಳಿಸ್ತಕ್ಕಂಥದ್ದು ತಾರತಮ್ಯ. ಆದ್ದರಿಂದ ತಾರತಮ್ಯ ಜ್ಞಾನ ಎಂಬತಕ್ಕಂಥದ್ದು ಯಾವುದೋ ಒಂದು ಕಾಲದಲ್ಲಿ, ಒಂದು ಕ್ಷಣದಲ್ಲಿ ನಾವು ಬಾಯಿಪಾಠ ಮಾಡಿ ಈ ಕಕ್ಷ ತಾರತಮ್ಯವನ್ನು ಓದಿ ಮುಗಿಸಿ ತಾರತಮ್ಯನ ತಿಳಿದುಕೊಂಡೆ ಎಂಬತಕ್ಕಂಥದ್ದಲ್ಲ. ತಾರತಮ್ಯ ಭಾವನೆ ಎಂಬತಕ್ಕಂಥದ್ದು ನಿತ್ಯವಾದುದು, ಸತ್ಯವಾದುದು, ಅನಂತ ರೂಪದಲ್ಲಿರ್ತಕ್ಕಂಥದ್ದು. ಇದನ್ನು ತಿಳಿಯುವ ಪ್ರಯತ್ನವನ್ನು ನಾವು ಕಿಂಚಿತ್ ಮಾಡ್ತಾ ಇದ್ದೇವೆ. ತಾರತಮ್ಯ ಅದರಲ್ಲಿರ್ತಕ್ಕಂತಹ ವಿಶೇಷ ಸಂಗತಿಗಳು ಇನ್ನೇನು ತಿಳಿಯಬೇಕು ಅಂದರೆ ತಾರತಮ್ಯ ಅಂತಗಾಮಿತ್ವೇನ ಪರಮಾತ್ಮನ ಜ್ಞಾನ ಮೋಕ್ಷ ಸಾಧನ ಎಂದು ಪ್ರಮಿತವಾಗಿದೆ. ಈ ತಾರತಮ್ಯವನ್ನು ಇದರಂತೆ ರಕ್ಷಿಸಿದವನು ಯಾರು? ಭಗವಂತ. ಆದ್ದರಿಂದ ಭಗವಂತನ ಶಕ್ತಿ ಅಗಾಧವಾಗಿದೆ. ಒಬ್ಬ ಜೀವ ಅನಾದಿ ಕಾಲದಿಂದ ಇದ್ದಾನೆ. ಅವನ ರಕ್ಷಣೆ ಮಾಡಿದ್ದವನು ಭಗವಂತನೇ. ಸಾಧನೆಗೆ ಹಚ್ಚಿದವನು ಭಗವಂತ. ಮೋಕ್ಷ ಕೊಡುವನು ಭಗವಂತ. ಈ ಕ್ರಮದಲ್ಲಿ ಎಷ್ಟು ಲಕ್ಷ ಜನ್ಮಗಳು,
ಕೋಟಿ ಕೋಟಿ ಕ್ರಿಯೆಗಳು ಎಲ್ಲವೂ ವ್ಯವಸ್ಥಿತ ರೀತಿಯಲ್ಲಿ ನಡೆಸುವ ಭಗವಂತ. ಇದನ್ನು ನಾವು ತಾರತಮ್ಯೋಕ್ತವಾಗಿ ತಿಳಿದಾಗ ತಾರತಮ್ಯದ ಅವಶ್ಯಕತೆ ನಮಗೆ ತಿಳಿಯುತ್ತೆ. ಅನೇಕ ವ್ಯಕ್ತಿಗಳಲ್ಲಿ ತಾರತಮ್ಯ ಭಾವ ಸಂಭವಿಸುತ್ತದೆ. ಏಕಾತ್ಮವಾದದಲ್ಲಿ ತಾರತಮ್ಯಕ್ಕೆ ಪ್ರಸಕ್ತಿಯೇ ಇಲ್ಲ. ಅಂದಮೇಲೆ ತಾರತಮ್ಯ ಹೇಳಿದ್ದರಿಂದ ಅನೇಕ ಜೀವವಾದವೇ ನಿಜವಾದದ್ದು. ಆದ್ದರಿಂದ ಜೀವೋತ್ತಮರಾದ ಬ್ರಹ್ಮದೇವರಿಂದ ತಾರತಮ್ಯ ನಿಜವಾಗಿ ಪ್ರಾರಂಭವಾಗುತ್ತೆ. ಇದನ್ನು ತಿಳಿಯದೆ ಐಕ್ಯ ಅಂತ ಹೇಳಿದಾಗ ಇದೆಲ್ಲವೂ ಸುಳ್ಳು, ಕೇವಲ ಜೀವನು ಎಂಬತಕ್ಕಂಥದ್ದಿಲ್ಲ. ಇಲ್ಲ, ಕೇವಲ ಬ್ರಹ್ಮನೊಬ್ಬನೇ ಇರುವುದು, ಅವನೇ ಜೀವನದ ಕರೆಸಿಕೊಳ್ಳುವನು ಎಂಬ ಬೇರೆ ಪರಿಪರಿಯಾಗಿ ನಾವು ನಮ್ಮ ಮನಸ್ಸಿಗೆ ಬಂದಂತೆ ಯಾವ ಆಧಾರವೂ ಇಲ್ಲದೆ ಹೇಳತಕ್ಕಂಥ ಪ್ರಭೃತಿಗಳ ಮಾತುಗಳಿಗೆ ನಿಜವಾದ ಜ್ಞಾನಿ ಕಿವಿಗೊಡಬಾರದು. ತಾರತಮ್ಯ ಎಂಬತಕ್ಕಂಥದ್ದು ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂದರೆ ಭಗವಂತ ಸ್ವಾಮಿ, ಅವನಲ್ಲಿ ಯಾವ ತಾರತಮ್ಯವೂ ಇಲ್ಲ, ಸ್ವಗತ ಭೇದವಜ್ಜಿತ. ಅದರಂತೆ ಮಹಾಲಕ್ಷ್ಮೀ ದೇವಿಯರು ಸ್ವಗತ ಭೇದವಜ್ಜಿತಳು. ಇವರು ಇಂತಹ ದಿನ ಹುಟ್ಟಿದರು, ಇಂತಹ ದಿನ ಸಾಧನೆ ಮಾಡಿದರು, ಇಂತಹ ದಿನ ಮೋಕ್ಷದಲ್ಲಿ ಹೋದರು ಎಂಬತಕ್ಕಂಥದ್ದಿಲ್ಲ. ಅನಾದಿ ಅನಂತ ಕಾಲಕ್ಕೂ ಅವರು ಮುಕ್ತರೆಂದರೇನು? ಸ್ವತಂತ್ರವಾಗಿ ಮುಕ್ತರಾಗಿದ್ದಾರೆ. ಅವರಿಗೆ ಯಾವ ಬಂಧಕ ವಿಷಯಗಳನ್ನೇ ನಾವು ಹೇಳುವಂತಿಲ್ಲ. ಅದನ್ನು ಈಶಗಣ ಎಂದು ನಾವು ಕೇಳ್ತೇವೆ. ಹೇಗೆ ನಾವು ಕಾರ್ಖಾನೆಯಲ್ಲಿ ಓನರ್ ಅಂತ ಹೇಳ್ತೀವೋ, ಓನರ್ಗೆ ಹೇಗೆ ಯಾವತ್ತು ಅಪಾಯಿಂಟ್ಮೆಂಟ್ ಆಯಿತು, ಯಾವತ್ತು ರಿಟೈರ್ ಆಗುತ್ತೆ, ಎಷ್ಟು ಸ್ಯಾಲರಿ ಬರುತ್ತೆ ಅಂತ ಯಾರಾದರೂ ಕೇಳುತ್ತಾರೆ ನೀವು? ಹಾಗೆ ಪ್ರಭು ಆಗಿರ್ತಕ್ಕಂಥವನಿಗೆ, ಮಾಲೀಕನಾದವನಿಗೆ ಗುಣ ತಾರತಮ್ಯ, ಯಾವ ತಾರತಮ್ಯದಲ್ಲಿ ಈ ಲೇಬರ್ ಡಿವಿಷನ್ಸ್ ಅಥವಾ ಕೆಲಸಗಾರ ಪಟ್ಟಿಯಲ್ಲಿ ಅಧಿಕಾರಿಯನ್ನು, ಅದೇ ಯಾವ ಮಾಲೀಕರನ್ನು ಸೇರಿಸುವಂತಿಲ್ಲ. ಅದರಂತೆ ಭಗವಂತ ಇಲ್ಲಿ ಮಾಲೀಕನಾಗಿದ್ದಾನೆ. ಇಡೀ ಪ್ರಪಂಚಕ್ಕೆ ಮಾಲೀಕನಾದವನು ಒಬ್ಬನೇ ಒಬ್ಬ, ಅವನು ಭಗವಂತ. ಅವನ ಜೊತೆಯಲ್ಲಿರ್ತಕ್ಕಂಥವಳು ಯಾವ ಅಕ್ಷರ ಪುರುಷಳಾಗಿರ್ತಕ್ಕಂಥವಳು ಶ್ರೀ ಮಹಾಲಕ್ಷ್ಮೀ ದೇವಿಯರು. ಆದ್ದರಿಂದ ಇವರು ಈಶಕೋಟಿಯನ್ನು ಬಿಟ್ಟು ಉಳಿದವರೆಲ್ಲರೂ ಸಹ ತಾರತಮ್ಯದಲ್ಲಿ ಬರುತ್ತಾರೆ. ಅದು ಯಾರಿಂದ ಪ್ರಾರಂಭವಾಗುತ್ತದೆ ಅಂದರೆ ಚತುರ್ಮುಖ ಬ್ರಹ್ಮದೇವರಿಂದ ತಾರತಮ್ಯ ಎಂಬುದು ಪ್ರಾರಂಭವಾಗುತ್ತದೆ. ಇದನ್ನು ನಾವು ತಿಳಿಯಕ್ಕೋಸ್ಕರವಾಗಿ ಅನೇಕ ದಾಸಾರ್ಯರು, ಶ್ರೀ ಪುರಂದರದಾಸರು ಉಪನಿಷತ್ತಲ್ಲಿರ್ತಕ್ಕಂಥ ತಾರತಮ್ಯ ಅತೀ ಸ್ಥೂಲವಾಗಿ ಕಕ್ಷ ತಾರತಮ್ಯ ಎಂಬುದನ್ನು ನಾವು ಚಿಂತಿಸಿದ್ದಾರೆ. ಒಂದು ಕಕ್ಷೆಯಲ್ಲಿ ಸೇರಿದವರಿಗಿಂತ ಇನ್ನೊಂದು ಕಕ್ಷೆಯಲ್ಲಿ ಸೇರಿದವರು 10 ಗುಣ, 100 ಗುಣ, 5 ಗುಣ, ಈ ಪ್ರಕಾರ ಇಂತಿಷ್ಟು ಗುಣದಿಂದ ಹೆಚ್ಚು ಅಥವಾ ಕಡಿಮೆ ಎಂದು ಹೇಳುವುದರಿಂದ ಇದರ ವರ್ಣನೆ ಇದೆ. ಆ ಪ್ರಕಾರ ಹೇಳಿದ್ದರಿಂದ ಅಷ್ಟು ಸಂಖ್ಯಾ ಗುಣಗಳಿಂದ ಹೆಚ್ಚು ಅಥವಾ ಕಡಿಮೆ ಎಂದು ತಿಳಿಯಬಾರದು. ಹೆಚ್ಚು ಅಂತ ಹೇಳಿದ ಸ್ಥಳದಲ್ಲಿ ಅಷ್ಟು ಸಂಖ್ಯೆಯಿಂದ ಗುಣಿಸು ಬರುವಷ್ಟು ಗುಣಗಳು ಎಂದು ತಿಳಿಯಬೇಕು. ಉದಾಹರಣೆಗೆ ರುದ್ರದೇವರಂಥ ಸರಸ್ವತಿ ದೇವಿಯರು 100 ಗುಣದಿಂದ ಹೆಚ್ಚು ಅಂದರೆ ರುದ್ರದೇವರ ಗುಣ ಸಂಖ್ಯೆಗೆ 100ರಿಂದ ಗುಣಿಸಿ ಬಂದಷ್ಟು ಸರಸ್ವತೀ ದೇವಿಯ ಗುಣಗಳು ಅಂತ ತಿಳಿಯಬೇಕು. ಅದರಂತೆ ಸರಸ್ವತೀ ದೇವಿಗಿಂತ ರುದ್ರದೇವರು 100 ಗುಣ ಕಡಿಮೆ ಎಂದು ಹೇಳಿದರೆ ಸರಸ್ವತೀ ದೇವಿಯ ಗುಣಗಳಿಗೆ 100ರಿಂದ ಭಾಗಿಸಿ ಬರುವಷ್ಟು ಎಂದರೆ ಸರಸ್ವತೀ ದೇವಿಯ ಗುಣಗಳ 1/100 ರುದ್ರದೇವರ ಗುಣಗಳು ಅಂತ ತಿಳಿಯಬೇಕು. ಇದೇ ರೀತಿಯಾಗಿ ಹೆಚ್ಚು ಹೇಳಿದ ಸ್ಥಳದಲ್ಲಿ ಹೇಳಿದ ಸಂಖ್ಯೆಯಿಂದ ಗುಣಿಸತಕ್ಕದ್ದು, ಕಡಿಮೆ ಎಂದು ಹೇಳಿದ ಸ್ಥಳದಲ್ಲಿ ಆ ಸಂಖ್ಯೆಯಿಂದ ಭಾಗಿಸಿ ಅಂದರೆ ಅಷ್ಟನೇ ಭಾಗ ಎಂದು ತಿಳಿಯಬೇಕು. ಯಾಕೆ ನಾವು ಇಷ್ಟು ಸೂಕ್ಷ್ಮವಾಗಿ ತಿಳಿಯಬೇಕು ಅಂದರೆ
ನಮ್ಮ ಮಂದ ಬುದ್ಧಿಗೆ ಈ ಜನ್ಮದಲ್ಲಿ ಈ ಸಂಖ್ಯೆಯಿಂದ ನಾವು ವ್ಯವಹರಿಸುತ್ತೇವೆ. ಇವರಲ್ಲಿ ಇಷ್ಟು ಕೋಟಿ ಹಣವಿದೆ, ಇವರಲ್ಲಿ ಇಷ್ಟು ಲಕ್ಷ ಹಣವಿದೆ, ಇವರಲ್ಲಿ ಇಷ್ಟು ಸಾವಿರ ಹಣವಿದೆ ಎಂಬುದಕ್ಕಂತಾದಾಗಿ ಅವರು ಮೌಲ್ಯಮಾಪನ ಮಾಡುತ್ತೇವೆ. ಅದು ಕೇವಲ ಅವರ 10-20 ವರ್ಷಗಳ ಅವಧಿಯಲ್ಲಿ ಮಾತ್ರ. ಆದರೆ ಜೀವರು ನಿತ್ಯರಾಗಿದ್ದಾಗ ಅವರ ಅಪಾರ ಸಂಖ್ಯೆಯ ಹಣ, ಆ ಹಣವನ್ನೇ ಗುಣ. ಈ ಗುಣವನ್ನು ನಾವು ಹೇಗೆ ತಿಳಿದುಕೊಳ್ಳೋದು? ಒಬ್ಬರ ಗುಣ ಇನ್ನೊಬ್ಬರು ತಿಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಒಬ್ಬರ ಯೋಗ್ಯತೆ, ನಾವು ಒಂದು ಇಲಾಖೆಗೆ ಸೇರಿದ 100 ವರ್ಷದ ಹಿಂದೆ ಆ ಇಲಾಖೆಯಲ್ಲಿ ಮಾಡಿದ ವ್ಯಕ್ತಿ ಪರಿಚಯ ನಮಗೆ ಹೇಗೆ ಗೊತ್ತಿರುತ್ತದೆ? ಏನು ಮಾಡಿದನೆಂದು ಸರ್ವಿಸ್ ರೆಕಾರ್ಡಲ್ಲಿ ಅವರ ಹೆಸರು ಮಾತ್ರ ನೋಡುತ್ತೇವೆ. ಏನು ಮಾಡಿದ ಸರ್ವಿಸ್ ಎಂಬತಕ್ಕಂಥ ನಮಗೆ ಹೇಗೆ ತಿಳಿಯುತ್ತದೆ? ಏನೂ ತಿಳಿಯುವುದಿಲ್ಲ. ಕೇವಲ ನಾವು ಜೀವರು, ಈ ಗಣದವರು, ಈ ಡಿಪಾರ್ಟ್ಮೆಂಟ್ ಅವರು ಅಂತ ಮಾತ್ರ ನಾವು ಹೇಳುತ್ತೇವೆ. ಒಂದು ಪೊಲೀಸ್ ಇಲಾಖೆ ಇರಬಹುದು, ಮಂತ್ರಿಮಂಡಲವಿರಬಹುದು, ಕಾಮಗಾರಿ ಕೆಲಸ ಮಾಡುವವರು ಇರಬಹುದು, ಹಣಕಾಸು ಇಲಾಖೆ ಇರಬಹುದು. ಯಾವುದೇ ಇಲಾಖೆ ತಗೊಳ್ಳಿ, 100 ಇಲಾಖೆಗಳು, 1000 ಇಲಾಖೆಗಳಿದೆ. ಆ ಇಲಾಖೆಯಲ್ಲಿ ಸೇರಿದ ಒಬ್ಬ ವ್ಯಕ್ತಿಯನ್ನು ಗುರುತಿಸಿದಾಗ ಆ ಇಲಾಖೆಗೂ ಈ ವ್ಯಕ್ತಿಗೂ ಏನು ಸಂಬಂಧವಿದೆ? ಎಷ್ಟರ ಮಟ್ಟಿಗೆ ಸಂಬಂಧವಿದೆ? ಒಂದು 100 ಕಿಲೋ ಸಾಸಿವೆಯನ್ನು ಇಟ್ಟಾಗ 1 ಸಾಸಿವೆಯ ಸಂಬಂಧವನ್ನು ನಾವು ತಿಳಿಸಬಹುದು ಅಷ್ಟೇ ಹೊರತು ಉಳಿದ ಅನಂತ ಕಣಗಳಿಂದ ಕೂಡಿದ ಸಾಸಿವೆಯ ಗುಣ ಈ 1 ಸಾಸಿವೆಗೆ ಹೇಗೆ ತಿಳಿಯಲು ಸಾಧ್ಯವೇ ಇಲ್ಲ. ಹಾಗೆಯೇ ಬ್ರಹ್ಮದೇವರ ಅನಂತ ಗುಣಗಳು ಲಕ್ಷ್ಮೀದೇವಿಗೆ ಮಾತ್ರ ತಿಳಿಯಲು ಸಾಧ್ಯ. ಕೆಳಗಡೆ ಇರತಕ್ಕಂಥ ಸರಸ್ವತಿ ದೇವಿಯರಿಗೆ ತಿಳಿಯಲು ಹೇಗೆ ಸಾಧ್ಯ? ಸರಸ್ವತಿ ದೇವಿಯರ ಗುಣ ರುದ್ರದೇವರಿಗೆ ಹೇಗೆ ತಿಳಿಯಲು ಸಾಧ್ಯ? ರುದ್ರದೇವರು ಕೂಡ ಇಂದ್ರದೇವರಿಗೆ ಹೇಗೆ ತಿಳಿಯಲು ಸಾಧ್ಯ? ಹೀಗೆ ನಾವು ದೇವತೆಗಳಲ್ಲೇ ಒಬ್ಬರ ಗುಣ ಇನ್ನೊಬ್ಬರನ್ನು ಸಾಕಲ್ಯ ತಿಳಿಯಲು ಸಾಧ್ಯವಿಲ್ಲ. ಏಕೆಂದರೆ ಎಲ್ಲವೂ ಅವರ ವ್ಯಕ್ತಿಗತ, ಸ್ವರೂಪಗತ. ಒಬ್ಬರ ಸ್ವರೂಪ, ಒಂದು ಹುಣಸೆ ಹಣ್ಣಿನಲ್ಲಿರ್ತಕ್ಕಂಥದ್ದು ಸ್ವರೂಪ ಗುಣ, ಅದು ಕಬ್ಬಿನಲ್ಲಿರ್ತಕ್ಕಂಥ ಸಿಹಿ ಗುಣ. ಕಬ್ಬಿನಲ್ಲಿರ್ತಕ್ಕಂಥ ಸಿಹಿ ಹುಣಸೆ ಹಣ್ಣಿರ್ತಕ್ಕಂಥ ಹುಳಿಯನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತೆ ಅಂದರೆ ಭಿನ್ನವಾಗಿದೆ ಎಂಬುದರ್ಥ. ಭಿನ್ನವಾಗಿರುವುದಕ್ಕೆ ಇನ್ನೊಂದನ್ನು ತಿಳಿಯುವ ಯೋಗ್ಯತೆಗೆ ಇರುವುದಿಲ್ಲ. ಇದು ನಾವು ಕೇವಲ ಜಡ ಪದಾರ್ಥದಲ್ಲಿ ನಮ್ಮ ತಿಳುವಳಿಕೆಗೆ ಮಾತ್ರ ನಾವು ತಿಳಿದುಕೊಳ್ತಾ ಇದ್ದೇವೆ. ಆದರೆ ಎಲ್ಲ ದೇವತೆಗಳು, ವಿಜ್ಞಾನಿಗಳು, ಅವರಲ್ಲಿ ಅನಂತ ಗುಣಗಳ ರಾಶಿ ಇರುತ್ತದೆ. ಅದನ್ನು ಗುಣ ಎಂದು ನಾವು ಒಂದೇ ಸಂಖ್ಯೆಯಲ್ಲಿ ಹೇಳುತ್ತೇವೆ. ಇವರು ಎಷ್ಟು ಗುಣದಿಂದ ಮೇಲಿದ್ದಾರೆ ಎಂದರೆ ಆ ಗುಣದ ಪರಿಚಯ ನಮಗೆ ಎಂದಿಗೂ ಸಾಕಲ್ಯನ ಆಗುವುದಿಲ್ಲ. ಆದರೆ ದಾಸರಾಯರು, ಪುರಂದರದಾಸರು ಉಪನಿಷತ್ತಲ್ಲಿ ಹೇಳತಕ್ಕಂಥ ವಾಕ್ಯವನ್ನು ನಮಗೆ, ನಮ್ಮ ಬುದ್ಧಿಗೆ ನಿಲುಕುವಂತೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಏನು ತಿಳಿದುಕೊಂಡೆವು ಅಷ್ಟೇ ಎಂದು ನಾವು ಆಡಿಟ್ ಅಕೌಂಟೆನ್ಸಿ ಮಾಡುವಂತೆ ಕ್ಲುಪ್ತವಾಗಿ ಬ್ರಹ್ಮದೇವರ ಗುಣ ಅಂತ ಎಣಿಸುವಿಕೆ ನಮ್ಮ ಅರ್ಹತೆ ಅಲ್ಲ. ಯಾವ ದೇವತೆಗಳ ಗುಣವನ್ನು ತಿಳಿಯಲು ಯಾವ ಮನುಷ್ಯರಿಗೂ ಸಾಧ್ಯವಿಲ್ಲ. ಏಕೆಂದರೆ ದೇವತಾ ಗಣವೇ ಬೇರೆ, ಮನುಷ್ಯ ಗಣವೇ ಬೇರೆ. ಅವರ ಯೋಗ್ಯತೆ ಕೆಳಗಿನವರಿಂದ ಗಣನೆ ಮಾಡಲು ಸಾಧ್ಯವಿಲ್ಲ. ಈ ಸಾಧ್ಯವಿದೆ ಎಂಬತಕ್ಕಂಥ ತಿಳಿಸಕ್ಕಂಥದ್ದೇ ತಾರತಮ್ಯ ಭಾವನೆ. ನಾವು ಇಷ್ಟು ಸುಸ್ಪಷ್ಟವಾಗಿ ತಿಳಿದುಕೊಂಡಾಗ ತಾರತಮ್ಯದ ವ್ಯವಸ್ಥೆ ಭಗವಂತನಿಂದ ನಿಯೋಜಿಸಲ್ಪಟ್ಟಿದೆ, ಕಾಯ್ದುಕೊಂಡಿದೆ ಮತ್ತು ಅವನಿಂದ ಪ್ರೇರಿಸಲ್ಪಟ್ಟಿದೆ. ಇದು ಭಗವಂತನಿಂದ ನಿತ್ಯವಾದ ವ್ಯವಸ್ಥೆ. ಭಗವಂತನು ನಿತ್ಯ, ಜೀವರು ನಿತ್ಯ, ವ್ಯವಸ್ಥೆಯೂ ನಿತ್ಯ. ಆದ್ದರಿಂದ ತಾರತಮ್ಯ ಎಂಬುದು
ಅತ್ಯಂತ ಸ್ವಚ್ಛವಾಗಿದೆ. ದಾ ನಾವು ತಾರತಮ್ಯದ ಜ್ಞಾನ ತಿಳಿದುಕೊಳ್ಳದಿದ್ದರೆ ಮೋಕ್ಷ ಆಗುವುದಿಲ್ಲ ಅಂತ ಯಾಕೆ ಶ್ರೀಮದಾನಂದ ತೀರ್ಥರು ಮುಕ್ತಿ ರಚಾನ್ಯತ ಅಂತ ಯಾಕೆ ಹೇಳಿದರು ಅಂದರೆ ಈ ಒಂದು ಹಿನ್ನೆಲೆ ನಾವು ತಿಳಿದುಕೊಳ್ಳಬೇಕು. ನಿತ್ಯ ಸತ್ಯವಾದ ಜೀವನ ತರತಮ ಯೋಗ್ಯತೆಯನ್ನು ಎಂದಿಗವರೆಗೂ ನಾವು ತಿಳಿಯುವುದಿಲ್ಲವೋ ಅಂದಿನವರೆಗೂ ನಮಗೆ ಆ ಪದವಿಯನ್ನು ಬರುವುದಿಲ್ಲ. ನಮಗೆ ಒಂದು ಯಾವುದೋ ಇಲಾಖೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಪದವಿಯನ್ನು ಗಳಿಸ್ಕೊಳ್ಳಬೇಕು, ಪದವಿ ಅರ್ಹತೆ ಪತ್ರವನ್ನು ತೋರಿಸಬೇಕು. ಆಗ ಮಾತ್ರ ಆ ಇಲಾಖೆಗೆ ಪ್ರವೇಶ ಸಿಗುತ್ತದೆ. ಹಾಗೆ ಮೋಕ್ಷ ಎಂಬತಕ್ಕಂಥ ಅದಕ್ಕೆ ಈ ತರಗತಿಗೆ ಹೋಗೋಕ್ಕೆ ನಾವು ಏನು ಪದವಿಯ ಅರ್ಹತೆಯನ್ನು ಗಳಿಸ್ಕೊಳ್ಳಬೇಕು? ತಾರತಮ್ಯ ಜ್ಞಾನ ಎಂಬ ಅತ್ಯಂತ ಪವಿತ್ರವಾದ ಜ್ಞಾನವನ್ನು, ಪವಿತ್ರವಾದ ಈ ಯೋಗ್ಯತಾ ಪತ್ರವನ್ನು ನಾವು ಗಳಿಸಿಕೊಳ್ಳಬೇಕು. ಈ ಎಲ್ಲ ಜ್ಞಾನವು ನಿತ್ಯ ಜ್ಞಾನ, ಆದರೆ ನಮ್ಮ ತಿಳುವಳಿಕೆ ಬಂದಿಲ್ಲವಾದ್ದರಿಂದ ನಮಗೆ ಮಾತ್ರ ಇದು ಹೊಸದು. ಈ ಹೊಸದನ್ನು ನಾವು ಸರಿಯಾಗಿ ತಿಳಿದುಕೊಂಡಾಗ ತಾರತಮ್ಯದ ವಿಶೇಷತೆ ನಮಗೆ ಜ್ಞಾನ ಗೊತ್ತಾಗುತ್ತದೆ, ತಾರತಮ್ಯದ ಅವಶ್ಯಕತೆ ಗೊತ್ತಾಗುತ್ತದೆ. ಆದ್ದರಿಂದಲೇ ಶ್ರೀಮದಾನಂದ ತೀರ್ಥರು ಸ್ಪಷ್ಟವಾದ ವಚನದಿಂದ ಹೇಳಿದ್ದಾರೆ, ತಾರತಮ್ಯಂ ತಥೋ ಜ್ಞೇಯಂ, ಇಲ್ಲದೆ ಹೋದರೆ ಮುಕ್ತಿನ ಚಾನ್ಯತ, ಮುಕ್ತಿ ಬರುವುದಿಲ್ಲ. ಈ ವಿಷಯದಲ್ಲಿ ನಮ್ಮ ಜೀವಮಾನ ಪೂರ್ತಿಯಾಗಿ ಮಾತಾಡಿದರೂ ಮುಗಿಯುವುದಂತಲ್ಲ. ಇಂತಹ ವ್ಯವಸ್ಥೆ ದೇವತೆಗಳದು, ಇಂತಹ ವ್ಯವಸ್ಥೆ ಭಗವಂತನದು. ಇದು ಅತ್ಯಂತ ಸ್ಥೂಲವಾಗಿ ಶ್ರೀ ಪುರಂದರದಾಸರು ತಾರತಮ್ಯ ಜೀವ ಪ್ರಕರಣದಲ್ಲಿ ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದಂತೆ 10 ಜನ ವರದರನ್ನು ತಿಳಿಸುವ ಮೂಲಕವಾಗಿ ಜೀವ ಪ್ರಕರಣದ ಅವಶ್ಯಕತೆ, ತಾರತಮ್ಯದ ಅವಶ್ಯಕತೆಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ವಿಶೇಷವಾದ ಜ್ಞಾನ ಕೇವಲ ಮನುಷ್ಯ ಜನ್ಮದಲ್ಲಿರಲು ಮಾತ್ರ ಸಾಧ್ಯ. ಇಂತಹ ಮನುಷ್ಯ ಜನ್ಮ ಬಂದಂಥ ಕಾಲದಲ್ಲಿ ಪುರಂದರದಾಸರು ವಿಶೇಷ ಜ್ಞಾನವನ್ನು ಅನುಗ್ರಹಿಸಿದ್ದಾರೆ. ಇಂತಹ ವಿಶೇಷವಾದ ಮನುಷ್ಯ ಜನ್ಮ ಬರಲಿಕ್ಕೆ ಸಾಧ್ಯವಾದದ್ದು ನಮ್ಮ ತಂದೆ ತಾಯಿಗಳ ಅನುಗ್ರಹ ರೂಪದಿಂದ. ನಮ್ಮ ತಂದೆ ತಾಯಿಗಳ ಇರುವಿಕೆಗೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪ. ಇವರೆಲ್ಲರಲ್ಲಿಯೂ ನಾವು ತಿಳಿಯಬೇಕು ತತ್ವಾಭಿಮಾನಿಗಳ ಅನುಗ್ರಹ ರೂಪ. ತತ್ವಾಭಿಮಾನಿ ದೇವತೆಗಳು ಪ್ರತಿ ಕ್ಷಣದಲ್ಲಿ, ಪ್ರತಿ ನೀರಿನ ಕಣದಲ್ಲಿ, ಪ್ರತಿ ಗಾಳಿಯ ಒಂದೊಂದು ಕಣದಲ್ಲಿ, ನಾವು ತಿನ್ನುವ ಅಕ್ಕಿಯ ಕಣದಲ್ಲಿ ನಿಂತು ನಮಗೆ ಒದಗಿಸಿ ಶಕ್ತಿಯನ್ನು, ಬಲವನ್ನು, ಆರೋಗ್ಯವನ್ನು, ಜ್ಞಾನವನ್ನು ಒದಗಿಸ್ತಾ ಇದ್ದಾರೆ. ಇವೆಲ್ಲವೂ ನಾವು ತಿಳಿಯದೆ ಕೇವಲ ಮಂದಮತಿಗಳಾಗಿ ಎಲ್ಲವೂ ನಮ್ಮದೇ ಅಂತ ಬಾಚಿಕೊಳ್ಳುತ್ತಾ ಇದ್ದೇವೆ. ನಮ್ಮದು ಅತ್ಯಂತ ಹಿರಿದಾದ ಅಜ್ಞಾನದಿಂದ ಕೂಡಿದೆ. ಈ ಅಜ್ಞಾನದ ಪರದೆಯನ್ನು ಸೇವಿಸಿಕೊಳ್ಳೋದಕ್ಕೆ ತಾರತಮ್ಯ ಜ್ಞಾನ ಅತ್ಯಂತ ಅವಶ್ಯಕವಾಗಿದೆ. ಈ ತಾರತಮ್ಯ ಜ್ಞಾನದಿಂದ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಇವರ ಮೇಲೆ ಅನಂತ ಗುಣದಿಂದ ಪ್ರಖ್ಯಾತರಾದ ಭಾರತೀಪತಿ ವಾಯುದೇವರು ಇಡೀ ಸಮಗ್ರ ಬ್ರಹ್ಮದೇವರಲ್ಲಿ ಬರತಕ್ಕಂಥ ಸಮಗ್ರ ಜೀವರನ್ನು ನಿಯೋಜನೆ ಮಾಡತಕ್ಕಂಥ ಪ್ರಭುಗಳು ಜೀವೋತ್ತಮರಾದ ಮುಖ್ಯ ಪ್ರಾಣದೇವರು. ಅವರ ಯೋಗ್ಯತೆಯನ್ನು ತಿಳಿಯಲು ದೇವತೆಗಳಿಗೆ ಸಾಧ್ಯವಿಲ್ಲ, ಮನುಷ್ಯರು ಏನು ತಾನೇ ತಿಳಿಯಬಲ್ಲರು. ಆದ್ದರಿಂದ ಅವರನ್ನು ಕೇವಲ ಜೀವೋತ್ತಮ ಅಂತ ನಾವು ಅಷ್ಟೇ ಹರಿಸುತ್ತೇವೆ. ಅಂತಹ ಶ್ರೇಷ್ಠವಾದ ಅನುಗ್ರಹ ರೂಪವನ್ನು ನಾವು ಸ್ಮರಿಸಲೇಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರಲ್ಲಿಯೇ ನಾವು ಇಷ್ಟನ್ನು ಏನು ತಿಳಿಯಲು ಸಾಧ್ಯವಿಲ್ಲ. ಇನ್ನು ಸ್ವತಂತ್ರವಾದ ಭಗವಂತನು ನಾವು ಏನು ತಾನೇ ತಿಳಿಯಲು ಸಾಧ್ಯ? ಅವನೇ ನಮ್ಮ ಬಿಂಬರೂಪನಾಗಿ ನಮ್ಮಲ್ಲೇ ಕುಳಿತಿದ್ದಾನೆ. ಅವನೇ ವಿರಾಟ್ ಪುರುಷನಾಗಿದ್ದಾನೆ. ಅವನಲ್ಲಿ ತಾರತಮ್ಯ ಎಂಬುದಿಲ್ಲ. ಈಶ ಗುಣನಲ್ಲಿ ಇರ್ತಕ್ಕಂಥ ಭಗವಂತ
ಸ್ವತಂತ್ರ ಸ್ವಾಮಿಯಾಗಿರ್ತಕ್ಕಂಥ ಬಿಂಬರೂಪಿಯಾಗದ ಭಗವಂತನಿಗೆ ನಾವು ಹೇಗೆ ತಾನೇ ಅನುಗ್ರಹ ರೂಪವಾಗಿ ಅವನ ಸ್ಮರಣೆಯನ್ನು ಮಾಡತಕ್ಕಂಥದ್ದು ಸಾಧ್ಯವೇ ಇಲ್ಲ. ಆದ್ದರಿಂದ ಉಪನಿಷತ್ತಿನಲ್ಲಿ ತಿಳಿಸಿರುವಂತೆ ಭೂಯಿಷ್ಟಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಟಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಟಾಂತೆ ನಮ್ಮ ಮುಕ್ತಿಮಿದೇಮ. ಭಗವಂತ ನಿನಗೆ ನಮೋ ನಮಸ್ತೆ, ನಿನಗೆ ನಮೋ ನಮಸ್ತೆ, ನಿನಗೆ ನಮೋ ನಮಸ್ತೆ ಎಂದು ಹೇಳುವುದೇ ಅತ್ಯಲ್ಪವಾದ ನಮ್ಮ ಕೃತಜ್ಞತೆಯನ್ನು ತಿಳಿಸತಕ್ಕಂಥ ಶಬ್ದವಾಗಿದೆ. ಇದರಿಂದ ನಾವು ಏನನ್ನೂ ತಲುಪಿಸುವಂತೆ ಆಗುವುದಿಲ್ಲ. ಭಗವಂತನ ಅನಂತ ಅನಂತ ಹಸ್ತಗಳಿಂದ ಕೊಡತಕ್ಕಂಥವರಿಗೆ ನಮ್ಮ ಒಂದು ಹಸ್ತಗಳಿಂದ 2 ಹಸ್ತದಿಂದ ಕರ ಮುಗಿಯುವುದರಿಂದ ಕೇವಲ ದ್ಯೋತಕವಾಗಿ ಮಾಡತಕ್ಕಂಥ ಪ್ರತಿಜ್ಞೆಯಾಗಿದೆ, ಕಾರ್ಯವಾಗಿದೆ. ಭಗವಂತ ನೀನು ಸ್ವಾಮಿಯಾಗಿದ್ಯಪ್ಪ, ನಿನಗೆ ನಮೋ ನಮಸ್ಕಾರ, ನಿನಗೆ ನಮಸ್ಕಾರ ಎಂಬುದೇ ನಮ್ಮ ಕರ್ತವ್ಯವಾಗಿದೆ ಎಂದು ಅಪೌರುಷೇಯವಾದ ಈಶಾವಾಸ ಉಪನಿಷತ್ತಿನಲ್ಲಿ ಬೋಧಕವಾಗಿರುವುದರಿಂದ ಆ ಶಬ್ದವನ್ನೇ ನಾವು ಹೇಳುತ್ತಿದ್ದೇವೆ ಹೊರತು ಇದು ನಮ್ಮ ಶಬ್ದವಲ್ಲ. ಭಗವಂತನ ಕೃತಜ್ಞತೆಯನ್ನು ಸ್ಮರಿಸುವ ಯೋಗ್ಯತೆ ನಮ್ಮದಲ್ಲ. ಭಗವಂತನ ಉಪಕಾರವನ್ನು ಸ್ಮರಣೆಯನ್ನು ನಾವು ಮಾಡೋದಕ್ಕೆ ಶಕ್ಯವಿಲ್ಲ. ಭಗವಂತನೇ ನಿಂತು ಮಾಡಿಸಿದ್ರಿಂದ ಈ ಶಬ್ದ ರೂಪದಿಂದ ನಾವು ತಿಳಿಯುತ್ತಾ ಇದ್ದೇವೆ ಅಷ್ಟೇ. ಆದ್ದರಿಂದ ಇದನ್ನು ನಮ್ಮ ಗುರುಗಳು ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯ ಪದ್ಯ ಮುಖ್ಯ ಪ್ರಾಣಾಂತರ್ಗತೆಯಾಗಿರ್ತಕ್ಕಂಥ ನಮ್ಮ ಬಿಂಬರೂಪಿ ಲಕ್ಷ್ಮೀನಾರಾಯಣರಿಗೆ, ಕುಲದೇವತೆಯಾದ ಲಕ್ಷ್ಮೀ ವೆಂಕಟೇಶ್ವರನಿಗೆ ಅರ್ಪಣೆ ಮಾಡಬೇಕು. ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.